ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಅಮೆರಿಕ ದೇಶದ ನ್ಯೂ ಜೆರ್ಸಿ ರಾಜ್ಯದಲ್ಲಿರುವಂತಹ ಸವರ್ಲ್ಯಾಂಡ್ ಮೌಂಟೇನ್ ಟ್ರಯಲ್‌ಗೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೊಂದು ಹೈಕಿಂಗ್ ಪ್ರದೇಶ. ಇಲ್ಲಿ ಮ್ಯಾಪ್ ಎಲ್ಲ ಕೊಟ್ಟಿರ್ತಾರೆ. ಆದ್ರೂ ನಾವು ರಿಸರ್ಚ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕಾಗತ್ತೆ ಕೆಲವೊಂದ್ ಸಲ. ಇಲ್ಲಿ ನ್ಯೂ ಜೆರ್ಸಿಯಲ್ಲಿ ಬೃಂದಾವನ ಕನ್ನಡ ಕೂಟ ಅಂತ ಇದೆ. ಇದರಲ್ಲಿ ಒಂದು ನಾವೆಲ್ಲ ಸೇರ್ಕೊಂಡು ಒಂದು ಗ್ರೂಪ್ ಮಾಡ್ಕೊಂಡು ಯಾವಾಗ್ಲೂ ಹೈಕಿಂಗ್ ಹೋಗ್ತೀವಿ. ಬಟ್ ಇದರಲ್ಲಿ ಮೊದಲೇ ಡಿಸ್ಕಷನ್ ಆಗಿರುತ್ತೆ. ಎ ಎ ಎಲ್ಲಿ ಇದಿರ್ಬೋದು, ಬೇರಿರ್ಬೋದು, ಏನ್ ಮಾಡ್ಬೋದು, ಕೆಲವೊಂದು ಇನ್‌ಸ್ಟ್ರಕ್ಷನ್‌ಗಳನ್ನ ನಾವು ಗೂಗಲಲ್ಲೂ ಸರ್ಚ್ ಮಾಡ್ಕೊಂಡು ಏನೇನ್ ಪ್ರಿಕಾಷನ್ ತಗೊಳ್ಬೇಕು ಅಂತೆಲ್ಲ ಮಾಡಿರ್ತೀವಿ. ಆ ಥರ ನಾನ್ ಮಾಡಿರೋಂಥ ಒಂದು ಇದನ್ನ ನಿಮ್ಗಿಲ್ಲಿ ಡಿಟೇಲ್ ಆಗಿ ಹಾಕಿದ್ದೀನಿ. ನೋಡ್ಬೋದು ನೀವು ಇದ್ರಲ್ಲಿ. ಸೊ ಈ ಒಂದು ನಾವು ಕಾಡಿಗೆ ಅಂದ್ರೆ ವೀಕ್ಲಿ ನಾವು ಒಂದು ಹೈಕಿಂಗ್ ಅಂತ ಇಟ್ಟಿರ್ತೀವಿ. ನಾನು ಈ ಹೈಕಿಂಗಿಗೆ ಹೋಗಿದ್ದೆ. ನನ್ಗಿದು ಇಷ್ಟ ಆಯ್ತು. ನೋಡ್ಬೋದು ದೊಡ್ಡದು ಒಂದು ಇದಿತ್ತು ಪರ್ವತ ಇತ್ತು. ಸೊ, ಕಲ್ಲುಗಳೆಲ್ಲ ಇತ್ತು. ತುಂಬಾ ಅಂದ್ರೆ ನನಗಂತೂ ಊರಲ್ಲೆಲ್ಲ ನಾವು ನಡ್ಕೊಂಡು ಹೋಗ್ತಾ ಅವಾಗ ಸ್ಕೂಲಿಗೆಲ್ಲ ಹೋಗ್ಬೇಕಾದ್ರೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಆ ಥರ ಒಂಥರ ಫೀಲ್ ಕೊಡ್ತು. ನಾವೆಲ್ಲರೂ ಒಟ್ಟಿಗೆ ಹೋದಾಗ ಒಂಥರ ಖುಷಿ ಆಗುತ್ತೆ ಅಲ್ವಾ? ನನಗೇನು ದೊಡ್ಡ ದೊಡ್ಡ ಮರಗಳೇನು ವಿಶೇಷ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಮಲೆನಾಡಲ್ಲೇ ಹುಟ್ಟಿ ಬೆಳೆದ ಒಂದು ಹುಡುಗಿ. ಸೊ, ಹಾಗಾಗಿ ನಾವು ಇಂತಿಂಥ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ನೋಡಿದ್ವಿ. ಆದ್ರೆ ಇಲ್ಲಿ ಬಂದಾಗ ಇಲ್ಲಿ ಮರಗಳೆಲ್ಲ ಹೇಗಿರುತ್ತೆ? ನಾವು ಅಲ್ಲಿ ನೀವು ಕಾಡಿಗೆ ಹೋದ್ರೆ ನಿಮ್ಗೆ ಬಿದ್ದಿರೋ ಮರಗಳು ನಿಮ್ಗೆಲ್ಲೂ ನೋಡೋದಕ್ಕೆ ಸಿಗಲ್ಲ. ಆದ್ರೆ ಇಲ್ಲಿ ನಾವು ಅಂದ್ರೆ ಬಿದ್ದು ಸಹ ಯಾರು ಕಡ್ಕೊಂಡು ಹೋಗದೆ ಹಾಗೆ ಇಟ್ಟಿರುವಂಥ ಮರಗಳನ್ನೆಲ್ಲ ನಾನು ತುಂಬಾ ನೋಡ್ದೆ. ಅದು ಅಲ್ಲದೆ ನಾವು ಗ್ರೂಪಲ್ಲಿ ಹೋಗಿರೋದ್ರಿಂದಾಗಿ ತುಂಬಾ ಎಂಜಾಯ್ ಮಾಡಿದ್ವಿ. ಆಮೇಲೆ ಗ್ರೂಪಲ್ಲಿ ಹೋಗೋ ಇನ್ನೊಂದು ವಿಶೇಷ ಅಂದ್ರೆ ಅಂತ ಹೇಳಿದ್ರೆ, ಇಲ್ಲಿ ಬೇರ್‌ಗಳೆಲ್ಲ ಇರೋದ್ರಿಂದಾಗಿ ಕಾಡು ಪ್ರಾಣಿಗಳು ನಮ್ಮನ್ನ ಅಟ್ಯಾಕ್ ಮಾಡೋಕೆ ಬರೋದಿಲ್ಲ. ಅದೊಂದು ನಮ್ಗೆ ಪ್ಲಸ್ ಪಾಯಿಂಟ್. ಇಲ್ಲಿ ನೋಡಿರ್ಬೋದು ಒಂದು ಉದ್ದ ದೊಡ್ಡ ಮರ ಬಿದ್ದಿದೆ ನೋಡಿ, ಯಾರು ಕಡ್ಕೊಂಡು ಹೋಗಿಲ್ಲ ಅದನ್ನ. ನಾನು ಅನ್ಕೊಳ್ತಾ ಇದ್ದೆ, ಊರಲ್ಲಾಗಿದ್ರೆ ಸೌದೆ ಅದು ಇದು ಅಂತ ಹೇಳಿ ಅದು ಇಷ್ಟೊತ್ತಿಗೆ ಇರ್ತಾನೆ ಇರ್ಲಿಲ್ಲ. ಈಗಂತೂ ಊರಲ್ಲೂ ಸಹ ನಮ್ಗೆ ನೋಡೋದಕ್ಕೆ ಸಿಗಲ್ಲ ದೊಡ್ಡ ದೊಡ್ಡ ಮರಗಳು. ಎಲ್ಲದೂ ಸಹ ಕಾಡುಗಳ್ಳರು ಬಂದು ಕಡ್ಕೊಂಡು ಹೋಗಿರ್ತಾರೆ. ಬಟ್ ಇಲ್ಲಿ ನಾವು ಅಮೆರಿಕದಲ್ಲಿ ಇನ್ನು ನೋಡಿ ಹೇಗೆ ಇಟ್ಟಿದ್ದಾರೆ. ಇನ್ನು ಇಲ್ಲೂ ಆ ಥರ ಎಲ್ಲ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ಇಲ್ಲಿ ನಾವು ಕಣ್ಣಿಗೆ ಕಾಣಿಸಿದಂಥ ದೊಡ್ಡ ದೊಡ್ಡ ಮರಗಳು ನಮಗೆ ಕಾಣಿಸ್ತು. ಹಾಗಾಗಿ ನಾನು ಅನ್ಕೊಳ್ತಾ ಇದ್ದೆ, ಇಲ್ಲಿ ಮೋಸ್ಟ್‌ಲಿ ಕಾಡುಗಳ್ಳರೆಲ್ಲ ಇಲ್ಲ ಇರ್ಬೋದು ಅಂತ. ಅಥವಾ ಏನಾದ್ರು ಸ್ಟ್ರಿಕ್ಟ್ ರೂಲ್ಸ್ ಇರ್ಬೋದು ಅಂತ. ನೋಡಿ ಇಲ್ಲಿ ಹೇಗೆ ಮರದಲ್ಲೇ ಇದು ಸೇತುವೆ ಮಾಡಿ ಹಾಕಿದ್ದಾರೆ ಅಂತ. ನಮ್ಮಲ್ಲಿ ಹೋಗ್ಲಿ ಮನೆ ಕಟ್ಟೋದಕ್ಕೆ ಮರ ಮರ ಈಗ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಇಲ್ಲಿ ನೋಡಿ ಮರದಲ್ಲೇ ಎಲ್ಲ ಏನು ಸೇತುವೆ-ಗೀತುವೆಗಳನ್ನೆಲ್ಲ ಮಾಡಿಟ್ಟಿದ್ದಾರೆ. ಸೊ, ನಾವು ಅಷ್ಟೇ ಗ್ರೂಪಲ್ಲಿ ಹೋಗಿರೋದ್ರಿಂದ ಎಂಜಾಯ್ ಮಾಡಿದ್ವಿ. ಆ, ನಾನು ನಮ್ಮ ಬೃಂದಾವನ ಕನ್ನಡ ಕೂಟದವರಿಗೆ ಪ್ರಕೃತಿ ಕ್ಲಬ್ ಅಂತ ಮಾಡ್ಕೊಂಡು ನಾವು ಹೋಗ್ತಾ ಇದೀವಲ್ಲ, ಅವರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂತ ಹೇಳಿದ್ರೆ, ಇದೊಂಥರ ಖುಷಿ ಕೊಡುತ್ತೆ ನಮ್ಗೆ, ನಾವು ಹೋಗೋದ್ರಿಂದಾಗಿ. ನನಗೇನೆ ಈಗ ವೀಕ್ಲಿ ಹೋಗಕ್ಕಾಗ್ತಾ ಇಲ್ಲ ಅಂತ ಬೇಜಾರಿದೆ. ಬಟ್ ಇದೊಂಥರ ಹೋದ್ರೆ ಒಂಥರ ಖುಷಿ ಇರುತ್ತೆ. ಬೆಳಿಗ್ಗೆ ನಾವು ಎದ್ದು ಅಲ್ಲಿ ಹೋಗಿ ವಾಕಿಂಗ್ ಮಾಡಿ, ಆಮೇಲೆ ನಾವು ಸುಮ್ನೆ ಹೀಗೆ ಏನಾದ್ರು ತಿಂಡಿ ತಗೊಂಡು ಹೋದ್ರೆ ಎಲ್ಲರ ಜೊತೆ ಶೇರ್ ಮಾಡ್ಕೊಂಡು, ತಿನ್ಕೊಂಡು ಬರೋವಂಥದ್ದು ಒಂಥರ ಖುಷಿ ಕೊಡುತ್ತೆ. ಆದ್ರೆ ನನಗೆ ಇಲ್ಲಿ ಒಂದು ಬೇಜಾರದ ವಿಷಯ ಅಂತ ಹೇಳಿದ್ರೆ, ಊರಲ್ಲಿ ನಾವು ಕಾಡಿಗೆ ಹೋದ್ರೆ ಏನಾದರೂ ತಿನ್ನೋದಕ್ಕೆ ಸಿಗತ್ತೆ. ನೆಲ್ಲಿ ಗಿಡ ಇರ್ಬೋದು, ಇನ್ನೇನೋ ಗಿಡಗಳಿರ್ಬೋದು. ನಾವು ಏನಾದರೂ ತಿನ್ನೋದಕ್ಕೆ ನೇರಳೆ ಗಿಡ ಇರ್ಬೋದು, ಹೀಗೆ ಮರ ಇರ್ಬೋದು, ಹೀಗೆ ಏನಾದರೂ ಸಿಗ್ತಾ ಇರತ್ತೆ. ಆದ್ರೆ ಇಲ್ಲಿ ಏನೂ ನಮ್ಗೆ ಸಿಗೋದೇ ಇಲ್ಲ. ಏನನ್ನು ತಿನ್ನೋಕ್ಕೂ ಭಯ ಆಗತ್ತೆ ನಮ್ಗೆ ಗೊತ್ತಿಲ್ದಿರೋ ಹಣ್ಣುಗಳೆಲ್ಲ ಅಂತ. ಓಕೆ. ನನ್ನತ್ರ "ನೀನು ಮುಂದೆ ಹೋಗಬೇಡ, ಬೇರುಗಳೆಲ್ಲ ಬರುತ್ತೆ" ಅಂತ ಕೂಗ್ತಾ ಇದ್ದಾರೆ ಅವರು. ನಾನು ಒಬ್ಳೇನೆ ವಿಡಿಯೋ ಮಾಡೋಣ ಅಂತ ಮುಂದೆ ಬಂದೆ. ಅದಕ್ಕೆ ಹೋಗಬೇಡ ಅಂತ ಕಿರ್ಚ್ತಾ ಇದ್ದಾರೆ. ಇನ್ನೂ ಬಂದಿಲ್ಲ, ವೇಟ್ ಮಾಡ್ತಾ ಇದ್ದೀನಿ ನಾನಿವಾಗ. ನೋಡಿ ಎಂಥ ದೊಡ್ಡ ಮರ ಇದೆ ನನ್ನ ಎದುರುಗಡೆ. ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ನೋಡಿ. ಹಕ್ಕಿಗಳ ಒಂದು ಕಲರವ ಎಷ್ಟು ಚೆನ್ನಾಗಿ ಕೂಗ್ತಾ ಇದ್ದಾವೆ. ನನಗಂತೂ ಖುಷಿ ಆಗ್ತಾ ಇದೆ. ನೋಡಿ, ವಾವ್, ಬಂದ್ರೆ ಇವಾಗ. ಅಂತೂ ಇಂತೂ ನಮ್ಮ ಗ್ರೂಪ್ ಬಂತು. ನಾನೀಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಲವೊಂದು ಸಲ ಕಳೆದೋಗೋ ಒಂದು ಸಂಭವನೂ ಇರುತ್ತೆ. ಯಾಕಂತ ಹೇಳಿದ್ರೆ ತುಂಬಾ ಇಲ್ಲಿ ಬ್ಲೂ ಚೆನ್ನಾಗಿದೆ ನೋಡಿ ಲೈನು, ನೀವು ಗ್ರೀನ್ ಇದೆ ಲೈನು ಅಥವಾ ಯೆಲ್ಲೋ ಲೈನು, ಹೀಗೆ ಕಾಡೊಳಗಡೆ. ವೈಟ್ ಲೈನ್ ಅಂತ ಒಂದೊಂದು ಲೈನ್ ಹಾಕಿರ್ತಾರೆ. ಆ ಲೈನಲ್ಲೇ ನಾವು ಹೋದ್ರೆ ತುಂಬಾ ಕೆಲವೊಂದು ಸಲ ನಾವು ಚೆನ್ನಾಗಿರುತ್ತೆ. ಬ್ಲೂ ಲೈನ್ ಬಿಟ್ಟು ಯೆಲ್ಲೋ ಲೈನಿಗೆ ಹೋದ್ರೆ ಅದಿನ್ನೆಲ್ಲೋ ಕರ್ಕೊಂಡು ಹೋಗುತ್ತೆ. ನಾವು ಅನ್ಕೊಂಡಿರ್ತೀವಿ ಓಹ್! ಈ ಲೈನಲ್ಲೇ ಹೋಗೋಣ ಅಂತ. ಕೆಲವೊಂದು ಸಲ ನಾವು ಇನ್ಯಾವುದೋ ಲೈನಿಗೆ ಹೋದ್ರೆ ನಮ್ಮ ಗ್ರೂಪ್ ತಪ್ಪಿ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕೆಲವೊಂದು ಸಲ ಇಲ್ಲಿ ನಮ್ಮ ನೆಟ್ವರ್ಕು ಸಹ ಸಿಗೋದಿಲ್ಲ ಕಾಡಿನೊಳಗಡೆ.
ಇಂಥ ಸಂದರ್ಭದಲ್ಲಿ ನಮಗೆ ಕಷ್ಟ ಆಗ್ಬೋದು. ಗೊತ್ತಿದ್ದವರಿಗೆ ಗೊತ್ತಿರುತ್ತೆ. ಆದರೆ ನಮ್ಗೆ ಗೊತ್ತಿಲ್ಲದೆ ಇದ್ದವರಿಗೆ ಕೆಲವೊಂದು ಸಲ ಬೇರ್ ಅಟ್ಯಾಕ್ ಮಾಡೋದು, ಪ್ರಾಣಿಗಳು, ಕಾಡು ಪ್ರಾಣಿಗಳೆಲ್ಲ ಅಂದರೆ ಹೆಚ್ಚಾಗಿ ಇಲ್ಲಿ ಬೇರೆ ಇರೋದು, ಟೈಗರ್ ಎಲ್ಲ ಇಲ್ಲ. ಸೊ, ಹಾಗಾಗಿ ನಮಗೆ ಒಂದು ಸ್ವಲ್ಪ ಹೆದರಿಕೆ ಇರುತ್ತೆ ಅದರಿಂದಾಗಿ. ಎಲ್ಲ ಎಷ್ಟೇ ಇನ್‌ಸ್ಟ್ರಕ್ಷನ್ ಕೊಟ್ಟು, ಎಷ್ಟೇ ನಮಗೆ ದಾರಿ ಹೀಗೀಗೆ ಹೋಗುತ್ತೆ, ಇಲ್ಲಿ ಹೋಗುತ್ತೆ, ನಮ್ಮ ಹತ್ರ ಮ್ಯಾಪ್ ಇದ್ರೂನು ಕೆಲವೊಂದು ಸಲ ನಮಗೆ ಆ ಒಂದು ಭಯ ಇರುತ್ತೆ. ಯಾಕಂದರೆ ನಾವು ಹೊಸಬ್ರಲ್ವಾ ಇಲ್ಲಿ. ಇಲ್ಲಿಯವರಿಗಾದ್ರೆ ಅದು ಪರಿಚಯ ಇರ್ಬೋದು ನನಗೆ ಗೊತ್ತಿಲ್ಲ. ಬಟ್ ನಮಗೆ ನನ್ನ ಮರ ಹೇಗೆ ಹೊಸದಾಗಿರೋದ್ರಿಂದಾಗಿ ಬಂದಿದೆ ಅಂತ ನಾವು ಎಲ್ಲೇ ತೋರಿಸ್ತೀನಿ. ಕಾಡಲ್ಲಿ ಹೋಗ್ಬೇಕಾದ್ರೂ ಯಾಕಂದರೆ ಅಲ್ಲಿ ನೆಟ್‌ವರ್ಕ್‌ಗಳೆಲ್ಲ ಸಿಗದೇ ಇರೋದ್ರಿಂದಾಗಿ ನಾವು ಜಾಗ್ರತೆಯಿಂದ ಇರಬೇಕಾಗತ್ತೆ. ಹಿಂಗೆ ಹೋಗ್ತಾ ಇರ್ತೀವಿ ಕಾಡಲ್ಲಿ. ಆಲ್ಮೋಸ್ಟ್ ಒಂದು 10 ಮೈಲ್ಸ್ ನಾವು ಕಾಡು ಒಳಗಡೆನೇ ತಿರುಗಿದ್ವಿ ಈಗ. ನೋಡಿ ಎಂತೆಂಥ ಮರಗಳೆಲ್ಲ ಸಿಗುತ್ತೆ ಅಂತ. ಕರಡಿಗಳೆಲ್ಲ ಇರುತ್ತೆ, ಅದಕ್ಕೆ ಗ್ರೂಪಲ್ಲಿ ಹೋಗ್ತೀವಿ ನಾವು. ಆಲ್ವೇಸ್ ಗ್ರೂಪಲ್ಲಿ ಹೋಗೋದು ಒಳ್ಳೇದು. ಯಾಕಂತ ಹೇಳಿದ್ರೆ ನಮಗೆ ಒಬ್ಬರಲ್ಲ ಒಬ್ಬರು ಸಹಾಯಕ್ಕೆ ಬರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕರಡಿಗಳೆಲ್ಲ ಬಂದರೆ, ಓಡಿದ್ರೆ ಅಥವಾ ನಮಗೇನಾದರೂ ಆದರೆ ಯಾವಾಗಲೂ ಏನಾಗುತ್ತೆ ಅಂತ ಗೊತ್ತಿರೋದಿಲ್ಲ. ಇದೇ ಥರ ಒಂದು ಇನ್ಸಿಡೆಂಟ್ ನಮಗಾಯಿತು. ನಾವು ಕೋವಿಡಲ್ಲಿ ನಾನು ಮತ್ತು ನನ್ನ ಮಗ, ನನ್ನ ಗಂಡ ಮಾತ್ರ ಈ ಥರ ಒಂದು ದೊಡ್ಡ ಕಾಡಿಗೆ ಹೋಗಿದ್ವಿ. ಏನೂ ನಮ್ಮನ್ನೇನು ಅಟ್ಟಿಸ್ಕೊಂಡು ಬಂದಿಲ್ಲ. ಆದರೆ ನನಗೆ ಒಂಥರ ಶಾಕ್ ಆಗಿತ್ತಲ್ಲಿ. ಏನಾದರೂ ಅಲ್ಲಿ ನಾವು ಅಲ್ಲಿ ಮುಂದೆ ಕಾಡಲ್ಲಿ ಹಾಂ, ಮುಂದೆ ಹೋಗ್ತಿದ್ದಾಗೇನೆ ಅಲ್ಲಿ ಒಂದು ಬೋರ್ಡ್ ಅವ್ರ ಇತ್ತು ಹಾಸ್ಟೆಲ್ ಬಾಯ್ಸ್ ಕರಡಿಗಳಿದೆ ಅದಕ್ಕೆ. ಅಂತ. ಸೊ, ಅದಕ್ಕೋಸ್ಕರ ಅದನ್ನ ನೋಡಿ ನನ್ಗನಿಸ್ತು, ನಮ್ಗೇನು ಗೊತ್ತಿಲ್ಲದೆ ನಾವು ಸುಮ್ಮನೆ ಬಂದ್ಬಿಟ್ಟಿದೀವಿ. ಏನಾದರೂ ನಮ್ಮನ್ನ ಅಟ್ಯಾಕ್ ಮಾಡಿದ್ರೆ ಯಾರು ಗೊತ್ತಾಗ್ತಾನೆ ಇರಲಿಲ್ಲ ಅಂತ. ಆ ಥರ ಒಂಥರ ಭಯ ಆಗಿತ್ತು ನನಗೆ. ಅಷ್ಟ್ರ ಮೇಲಿಂದ ನಾವು ಗ್ರೂಪಲ್ಲೇ ನಾನು ಹೆಚ್ಚಾಗಿ ಹೋಗೋದಕ್ಕೆ ಇಷ್ಟಪಡ್ತೀನಿ. ದೊಡ್ಡ ದೊಡ್ಡ ಬಂಡೆಗಳ ಮಧ್ಯ ಮರ. ಈ ಸವರ್ಲ್ಯಾಂಡ್ ಮೌಂಟೇನಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ದೊಡ್ಡ ದೊಡ್ಡ ಬಂಡೆ ಇದೆ. ಆ ಬಂಡೆ ಮಧ್ಯ ಮರಗಳು ಎದ್ದು ನಿಂತಿದೆ. ಅದೇ ನನಗೆ ಆಶ್ಚರ್ಯ ಆಗ್ತಾ ಇಲ್ಲ ಯಾಕಿರ್ಬೋದಂತ. ನಮ್ಮಲ್ಲಾಗಿದ್ರೆ ಅದೊಂದು ಬರಡು ಹೌದೌದು. ಭೂಮಿ ಅಂತ ಬಿಟ್ಟಿರೋರು. ಇದನ್ನ ಯಾರೋ ಡೊನೇಟ್ ಮಾಡಿದ್ರು ಈ ಒಂದು ಜಾಗನ. ಈ ಜಾಗದಲ್ಲಿ ಹೇಗೆ ಮರಗಳು ಎದ್ದು ನಿಂತಿದ್ದಾವೆ ನೋಡಿ, ದೊಡ್ಡ ದೊಡ್ಡ ಮರಗಳು. ಮತ್ತೆ ಫುಲ್ ಕಲ್ಲು, ಕೆಳಗಡೆ ನೋಡಿದ್ರೆ ಫುಲ್ ಕಲ್ಲುಗಳೇ ಕಾಣಿಸೋದು ನಿಮಗೆ. ಆ ಕಲ್ಲುಗಳ ಮಧ್ಯನೂ ದೊಡ್ಡ ದೊಡ್ಡ ಮರಗಳು ಬೆಳೆಸಿದ್ದಾರೆ. ಅದು ಹೇಗೆ ಬೆಳೆಸಿದ್ದಾರೆ ಅಂತ ನನಗೂ ಆಶ್ಚರ್ಯ ಆಗ್ತಾ ಇರೋದು. ನೋಡಿ ನಮ್ಮ ಸೈನ್ಯ ಹೇಗೆ ಬರ್ತಾ ಇದೆ ಅಂತ. ಎಷ್ಟು ದೊಡ್ಡ ದೊಡ್ಡ ಮಾತಾಡ್ಕೊಳ್ತಾ ನಾವು ಬರ್ತಾ ಇದ್ದೀವಿ. ಕರಡಿ ಇದ್ರೆ ನಮ್ಮನ್ನೆಲ್ಲ, ಕರಡಿ ಇದ್ರೆ ಓಡೋಗುತ್ತೆ, ಮತ್ತಿಲ್ಲ ಸಹವಾಸನೆ ಬೇಡ ಅಂತ ಅಷ್ಟು ದೊಡ್ಡ ದೊಡ್ಡ ಮಾತಾಡ್ಕೊಳ್ತಾ ಬರ್ತಾ ಇದ್ದಾರೆ ನೋಡಿ. ಇಲ್ಲಿ ನಮ್ಮ ಗ್ರೂಪ್ ಮಾತ್ರ ಅಲ್ಲ, ಹೀಗೆ ಎಷ್ಟೋ ಜನರು ಗ್ರೂಪ್ ಆಗಿ ಬರ್ತಾ ಇರ್ತಾರೆ. ಹಾಗಂತ ಎಲ್ಲರೂ ಗ್ರೂಪಲ್ಲೇ ಬರ್ತಾರೆ ಅಂತ ಇಲ್ಲ. ಕೆಲವೊಂದು ಸಲ ಏನು ಮಾಡ್ತಾರೆ, ಅಂದರೆ ಇಲ್ಲಿ ಪರಿಚಯ ಇರೋರು ಅವರೇ ಫ್ಯಾಮಿಲಿನೂ ಸಹ ಬರ್ತಾರೆ ಇಲ್ಲಿ, ಅಂಥದ್ದೇನು ಇರೋದಿಲ್ಲ. ನಾನು ನೋಡಿದ ಪ್ರಕಾರ ತುಂಬ ತುಂಬ ಗ್ರೂಪ್‌ಗಳನ್ನ ನೋಡಿದೆ ಇವತ್ತು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳಿದೆ ಅಂತ. ನಾವು ಇದೊಂದು ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಾವು ಸರಿಯಾಗಿ ಶೂ ಹಾಕ್ಕೊಂಡು ಕರೆಕ್ಟಾಗಿ ನಡಿಬೇಕಿಲ್ಲ ಅಂತ ಹೇಳಿದ್ರೆ ಕಾಲು ಉಳ್ಕೋಂಥ ಸಂದರ್ಭಗಳೆಲ್ಲ ಇರುತ್ತೆ. ಕಾಲು ಉಳುಕಿದ್ರೆ ಯಾರೂ ಎತ್ಕೊಂಡು ಹೋಗೋಕ್ಕಂತೂ ಆಗಲ್ಲ. ಯಾಕಂತ ಹೇಳಿದ್ರೆ ನಾವು ತುಂಬ ದೂರ ಮೇಲ್ಗಡೆ ಬಂದುಬಿಟ್ಟಿದ್ದೀವಿ. ಕೆಳಗಡೆ ಇಳಿಸ್ಕೊಂಡು ಹೋಗೋದು ಅಷ್ಟಂತೂ ಈಸಿ ಇಲ್ಲ. ನಮ್ಮಲ್ಲೆಲ್ಲ ಜೋಲಿ ಕಟ್ಕೊಂಡು ಹೋಗ್ತಾರಲ್ಲ, ಹಾಗೇನು ಕಟ್ಕೊಂಡು ಹೋಗ್ಬೇಕಷ್ಟೇ. ಯಾಕಂದರೆ ಒಬ್ಬೊಬ್ಬರೇ ಹತ್ತೋದೇ ಕಷ್ಟ ಇಲ್ಲಿ. ಅದರ ಮಧ್ಯೆ ನಮ್ಮನ್ನು ಯಾರು ಹಿಡ್ಕೊಂಡು ಹೋಗ್ತಾರೆ. ಅದಕ್ಕೆ ಜಾಗ್ರತೆಯಾಗಿ ನೋಡಿಕೊಂಡು ಕಾಲಿಡಬೇಕು. ಆಲ್ಮೋಸ್ಟ್ ಇವತ್ತಿನ ವಾಕಿಂಗ್ ಮುಗಿತಾ ಬಂತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ಎಲ್ಲರಿಗೂ. ಬಾಯ್ ಬಾಯ್.